ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಬೇಸಿಗೆ ಟೈಮಲ್ಲಿ ಕೂಲಾಗಿರೋದಕ್ಕೆ ಬಾದಾಮ್ ಕುಲ್ಫಿ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇದು ಯಾವ ರೀತಿ ಮಾಡೋದು, ಏನೇನು ಬೇಕು ಸಾಮಗ್ರಿಗಳು ನೋಡಿಸ್ತೀನಿ ಬನ್ನಿ. ಸಿಂಪಲ್ಲಾಗಿ ಮನೆಗೆ ಇರೋದ್ರಲ್ಲೇ ಮಾಡ್ಕೋಬೋದು. ನಾನು ಮೊದಲಿಗೆ 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಹಾಲು ಬೇಕೋ ಆ ಹಾಲು ತೊಗೊಳ್ಳಿ. ಅದನ್ನು ನಾವು ಕಾಯ್ಸೋಕ್ಕಿಡಬೇಕು. ಇದು ಕಾಯೋಷ್ಟರಲ್ಲಿ ನಾನು ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಂಡು ಸಪ್ರೇಟಾಗಿ ಸೋದಿಸ್ಕೊಂಡು ಇಟ್ಕೊಂಡಿರಬೇಕು. ಇದೇನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ, ಆಯಿತಾ? ನೋಡಿರಿ, ಇದನ್ನು ಕುದಿಯೋಕೆ ಇಡ್ತಾಯಿದ್ದೀನಿ. ಅದು ಕುದಿ ಅಂಟಿದ ಮೇಲೆ ಸ್ವಲ್ಪ ಬೆಂದ ಮೇಲೆ ಸಪ್ರೇಟಾಗಿ ಇಟ್ಕೊಬೇಕು. ನೋಡಿರಿ, ಈಗ ಹಾಲು ಆಲ್ರೆಡಿ ಕಾಯ್ತಾ ಬಂದಿದೆ. ನಾವು ಇದನ್ನು ಕೆನೆ ಕಟ್ತೀರ ನೋಡ್ಕೋಬೇಕು. ನೋಡಿರಿ, ಈಗ ಉಕ್ಕು ಬಂದಿದೆ. ಉಕ್ಕು ಬಂದಮೇಲೆ ನಾವು ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಬೇಕು. ಅದು ಹಾಲು ಅರ್ಧ ಲೀಟ್ರ್ ಇರೋದು ನಮಗೆ 1/4 ಲೀಟ್ರ್ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ತಾ ಇರಬೇಕು. ನೋಡಿರಿ, ಈ ಥರ ಕೈ ಆಡಿಸ್ತಾ ಇರಬೇಕು. ಅದು ಕೆನೆ ಕಟ್ಟಬಾರ್ದು, ಅಂಥದ್ವರೆಗೂ ನಾವು ಕೈ ಆಡಿಸ್ತಾನೇ ಇರಬೇಕು. ಅಷ್ಟರಲ್ಲಿ ಅದು ಕುದಿಯೋಷ್ಟರಲ್ಲಿ ನಾನು 2 ಸ್ಪೂನು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗೋದಕ್ಕೆ ಬೇಕಾದ್ರೆ ಕಾರ್ನ್ಫ್ಲೋರ್ ತೊಗೊಬೋದು. ನಾನು ಕಾರ್ನ್ಫ್ಲೋರ್ ತೊಗೊಂಡಿಲ್ಲ, ಬರೀ ಮಿಲ್ಕ್ ಪೌಡರ್ 2 ಸ್ಪೂನ್ ತೊಗೊಂಡು ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿರಿ, ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಕಲಿಸ್ಕೊಂಡಿದ್ದೀವಲ್ಲ ನಾವು ಮಿಲ್ಕ್ ಪೌಡರ್, ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಲು ಇನ್ನೂ ಸ್ವಲ್ಪ ಗಟ್ಟಿ ಆಗೋಕ್ಕೆ ನೋಡಿರಿ, ಈ ಥರ ಹಾಕಿ ಅದನ್ನು ಈ ಥರ ಕೈ ಆಡಿಸ್ತಾ ಇದ್ರಿ. ಮತ್ತು ಕುದಿ ಬರೋ ಟೈಮಲ್ಲಿ ನಾವು 2 ಸ್ಪೂನ್ ಶುಗರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದರೆ 3 ಸ್ಪೂನ್ ಹಾಕಿ, ಇಲ್ಲಾಂದರೆ 2 ಸ್ಪೂನ್ ಹಾಕಿ ಸಾಕು. ಅದು ಕುದಿದ ಮೇಲೆ ನಾವು ಬಾದಾಮ್ ಪೌಡರ್ ಹಾಕ್ತಾಯಿದ್ದೀವಿ. ಬಾದಾಮ್ ಪೌಡರ್ ಬರುತ್ತಲ್ಲ, ಅದು ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಹಾಕಿದ್ದೀನಿ. ಅದು ಬಾದಾಮ್ ಐಸ್ ಕ್ರೀಮ್ ಎಲ್ಲ, ಅದಕ್ಕೋಸ್ಕರ ಆ ಫ್ಲೇವರ್ಗೆ ಜಾಸ್ತಿ ಹಾಕಬೇಕು. ನೋಡಿರಿ, ಈ ಥರ ಕುದಿ ಬಂದಮೇಲೆ ನಾವು ಇದಕ್ಕೆ ಮತ್ತು ಸಣ್ಣದಾಗಿ ಹಚ್ಕೊಂಡಿರೋಂಥ ಬಾದಾಮಿನ ಹಾಕ್ತಾಯಿದ್ದೀನಿ ಇದಕ್ಕೆ. ಅದು ಬಾಯಿಗೆ ಸಿಕ್ಕರೆ ಸೂಪರಾಗಿರುತ್ತೆ. ನೋಡಿರಿ, ನಾನು ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದು 3-4 ಮಿನಿಟ್ ಅದನ್ನು ಕುದಿಸಿದ್ರೆ ಇನ್ನೂ ಗಟ್ಟಿ ಆಗುತ್ತೆ. ಈ ಗಟ್ಟಿ ಆದಮೇಲೆ ನಾವು ಇದನ್ನು ಸ್ಟವ್ ಆಫ್ ಮಾಡಿ ಫುಲ್ಲು ತಣ್ಣಗಾದ್ಮೇಲೆ ಇದನ್ನು ತಣ್ಣಗಾಗೋವರೆಗೂ ಬಿಡಬೇಕು ನಾವು. ನೋಡಿರಿ, ತಣ್ಣಗಾಗಿದೆ, ಮೇಲೆಲ್ಲ ಕೆನೆ ಕಟ್ಟಿದೆ. ಮತ್ತು ಅದನ್ನೆಲ್ಲ ತಿರುಗಿಸ್ಬಿಟ್ಟು ಚೆನ್ನಾಗಿ ನೋಡಿರಿ ಯಾವ ಥರ ಬಂದಿದೆ, ಚೆನ್ನಾಗಿ ಆಗಿದೆ, ಗಟ್ಟಿನೂ ಆಗಿದೆ. ಈಗ ನಾವು ಕುಲ್ಫಿ ಮೋಲ್ಡ್ ಇರುತ್ತಲ್ಲ ಐಸ್ ಕ್ರೀಮ್ದು, ಅದಕ್ಕೆ ಹಾಕ್ತಾಯಿದ್ದೀವಿ. ನೋಡಿರಿ, ಈ ಥರ ಎಲ್ಲ ಆಗಿದೆ. ಕುಲ್ಫಿ ಮೋಲ್ಡ್ ಇಲ್ಲ ಅಂದರೆ ಗ್ಲಾಸ್ಗಾದರೂ ಹಾಕ್ಬೋದು. ನಾನು ಶಾವಿಗೆ ಆಗಲೇ ಏನಕ್ಕೆ ಬೇಯಿಸ್ಕೊಂಡಿದ್ದು ಅಂತ ಹೇಳಿದ್ರಲ್ಲ, ನೋಡಿರಿ, ಈ ಥರ ಹಾಕೋದಕ್ಕೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಸೈಕಲಲ್ಲಿ ಬರೋದು ಕುಲ್ಫಿ ಕ್ಯಾಂಡಿ ಅಂತ, ಅವರು ಇದೇ ರೀತಿ ಮಾಡ್ಕೊಂಡು ತೊಗೊಂಬರ್ತಿದ್ರು. ಅದು ಆ ಟೇಸ್ಟು ನೆನಪಾಯಿತು, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಅದು ಫಸ್ಟಿಗೆ ಶಾವಿಗೆ ಹಾಕಿ ನಾವು ಹಾಲೆಲ್ಲ ಕಾಯಿಸ್ಕೊಂಡಿದ್ದೀವಲ್ಲ, ಅದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ. ಒಂದೊಂದಕ್ಕೆ ಹಾಕಿ ಮುಕ್ಕಾಲ್ಗೆ ಹಾಕಿದ್ರೆ ಸಾಕು. ನೋಡಿರಿ, ಎಲ್ಲದಕ್ಕೂ ಹಾಕಿದ್ದೀನಿ. ಆಮೇಲೆ ಅದ್ರ ಮೇಲೆ ಕ್ಯಾಪ್ ಬರುತ್ತಲ್ಲ, ಕಡ್ಡಿ ಇಲ್ಲ, ಇದು ಕ್ಯಾಪ್ ಬಂದಿದೆ. ಕ್ಯಾಪ್ ಇರೋದ್ರಿಂದ ಐಸ್ ಗಡ್ಡೆ ಎಲ್ಲ ಮೇಲೆ ಇರುತ್ತೆ, ಒಳಗಡೆ ಹೋಗೋದಿಲ್ಲ. ನೋಡಿರಿ, ಈ ಥರ ಎಲ್ಲ ಆಗಿದೆ. ಸೆಟ್ ಆಗೋದಕ್ಕೆ ಬಿಡಿ ಒಂದು 2 ನಿಮಿಷ. ಆಮೇಲೆ ಇನ್ನೂ ಸ್ವಲ್ಪ ಹಾಲು ಮಿಕ್ಕಿತ್ತು ಅಂತೇಳ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ನಾನು. ನೋಡಿರಿ, ಎಲ್ಲ ನಿಧಾನಕ್ಕೆ ಹಾಕಿ, ಮತ್ತು ಅದು ಶಾವಿಗೆ ಮಿಕ್ಕಿರೋದು ಮತ್ತು ಬಾದಾಮಿ ಎಲ್ಲ ಕಟ್ ಮಾಡಿದ್ದೀನಲ್ಲ, ಅದನ್ನು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಐಸ್ ಕ್ರೀಮ್ ಥರ ಆಗುತ್ತೆ. ಅದು ಕುಲ್ಫಿ, ಇದು ಐಸ್ ಕ್ರೀಮ್. ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಮನೆಗಿರೋ ಸಿಂಪಲ್ ಐಟಮ್ಸ್ಗಳಿಗೆ. ಮತ್ತು ಇದಕ್ಕೆ ಒಂದು ಕವರ್ ಕ್ಲೋಸ್ ಮಾಡಿ ಅದನ್ನು ಕ್ಯಾಪ್ ಹಾಕಿ. ಈ ಕ್ಯಾಪ್ ಹಾಕಿ ಇದನ್ನು ನೈಟಲ್ಲಿ ಇಟ್ಟರೆ ಬೆಳಗ್ಗೆ ಆದರೆ ಚೆನ್ನಾಗಿರುತ್ತೆ. ಇಲ್ಲ ಒಂದು 5-6 ಅವರ್ಸ್ ಬೇಕು ಅದು ಐಸ್ ಕ್ರೀಮ್ ಆಗೋದಕ್ಕೆ. ನೋಡಿ, ನಾನು ನೈಟ್ ಇಟ್ಟೆ ಮತ್ತು ಬೆಳಗ್ಗೆ ತೆಗಿತಾ ಇದ್ದೀನಿ. ಅದು ನೋಡಿರಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ನೀರಲ್ಲಿ ಒಂದು 5 ನಿಮಿಷ ಇಟ್ಟರೆ ಅದು ಸಲೀಸಾಗಿ ಕುಲ್ಫಿ ಥರನೇ ಬರುತ್ತೆ. ನೋಡಿರಿ, ಈ ಥರ ಇದು ಆಗೋಷ್ಟರಲ್ಲಿ ನಾನು ಅದು ಬಾಕ್ಸಲ್ಲಿ ಹಾಕಿದ್ನಲ್ಲ ಐಸ್ ಕ್ರೀಮು, ಅದು ನೋಡಿಸ್ತೀನಿ ಬನ್ನಿ. ನೋಡಿರಿ, ವಾವ್, ಸೂಪರ್ ಚೆನ್ನಾಗಾಗಿದೆ. ಇದನ್ನು ನಾವು ಒಂದು ಚೌಟಿರುತ್ತಲ್ಲ, ಚಿಕ್ಕ ಚೌಟಲ್ಲಿ ಈ ಥರ ಅಂದರೆ ನೋಡಿರಿ ಎಷ್ಟು ಚೆನ್ನಾಗಿದೆ. ಬಾದಾಮಿ ಐಸ್ ಕ್ರೀಮ್ ಒಳ್ಳೆ ಟೇಸ್ಟು. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಖುಷಿ ಪಡ್ತಾರೆ. ನೀವು ತಿನ್ನಿ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಂಗಡಿಯಲ್ಲೂ ಈ ಥರ ಟೇಸ್ಟ್ ಇರೋಲ್ಲ. ಯಾಕಂದರೆ ಅಂಗಡಿಯಲ್ಲಿ ಮಿಲ್ಕ್ ಪೌಡರು ಮತ್ತು ಏನೇನೋ ಕ್ರೀಮೆಲ್ಲ ಹಾಕ್ತಾರೆ. ನಾವು ಯಾವ ಕ್ರೀಮು ಹಾಕಿಲ್ಲ, ಬರೀ ಹಾಲು, ಬಾದಾಮ್ ಪೌಡರ್ ಎಲ್ಲ ಹಾಕಿದ್ದೀನಿ. ನೋಡಿರಿ, ನಮ್ಮದು ಕುಲ್ಫಿ ಮೋಲ್ಡು ಈ ಶೇಪ್ ಇರೋದ್ರಿಂದ ಅದು ಆ ಶೇಪ್ ಬಂದಿದೆ. ನೀವು ಫ್ಲ್ಯಾಟ್ ಇರೋದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ನೋಡಿರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು.